ಓಂ ಸರ್ವತಂತ್ರ ಸ್ವತಂತ್ರಾಯ ಸಿಂಹಾಯ ಕವಿವಾದಿನಾಂ ವೇದಾಂತಾಚಾರ್ಯ ವರ್ಯಾಯ ವೆಂಕಟೇಶಾಯ ಮಂಗಳಂ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿ ಗುರು ಗೋಚಾರ ಫಲ ದಿನಾಂಕ 2 ಜೂನ್ ತಿಂಗಳು 2026 ಗುರು ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ವೃಶ್ಚಿಕ ರಾಶಿಯವರಿಗೆ ಒಂದು ಅದ್ಭುತವಾದಂತ ಕಾಲ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ. ಈ ಕಾಲ ಏನು ಹೇಳುತ್ತೆ ವೃಶ್ಚಿಕ ರಾಶಿಯವರಿಗೆ ಅಂತಂದ್ರೆ, ಸಾಧಾರಣವಾಗಿ ವೃಶ್ಚಿಕ ರಾಶಿಗೆ ಅಧಿಪತಿ ಒಂದು ಕುಜ. ಕುಜನಿಗೆ ಗುರು ಬಹಳ ಮಿತ್ರ, ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅವರು. ಕುಜ ಮತ್ತೆ ಗುರು ಬಹಳ ಕ್ಲೋಸ್ ಫ್ರೆಂಡ್ಸ್. ಇನ್ನೂ ನಿಮಗೆ ಡೆಪ್ತ್ ಆಗಿ ಹೇಳಬೇಕು ಅಂತಂದ್ರೆ, ಜನ್ಮಜಾತಕದಲ್ಲಿ ಗುರು ಮತ್ತೆ ಕುಜ ಒಟ್ಟಿಗೆ ಒಂದೇ ಮನೆಯಲ್ಲಿದ್ರೆ ಅಥವಾ ಕೇಂದ್ರ ಸ್ಥಾನಗಳಲ್ಲಿದ್ರೆ ಅದನ್ನ ಗುರುಮಂಗಲ ಯೋಗ ಅಂತ ಕೂಡ ಕರಿತೀವಿ ನಾವು. ಅಂದ್ರೆ ಅಷ್ಟು ಬಲಿಷ್ಠವಾದ ಯೋಗಗಳನ್ನ ಕೊಡುವಂತಹ 2 ಗ್ರಹಗಳು ಯಾವ್ದಾದ್ರು ಇದ್ರೆ ಅದು ಗುರು ಮತ್ತೆ ಕುಜ. ಅಂತಹ ವೃಶ್ಚಿಕ ರಾಶಿಗೆ ಅಧಿಪತಿಯಾದಂತಹ ಕುಜ ಅಂದ್ರೆ ನಿಮ್ಮ ರಾಶಿಗೆ ಅಧಿಪತಿಯಾದಂತಹ ಕುಜ ಗುರುಗೆ ಮಿತ್ರನಾದ್ರಿಂದ ಯಾವಾಗಲೂ ವೃಶ್ಚಿಕ ರಾಶಿಯವರಿಗೆ ಗುರುವಿನ ಅನುಗ್ರಹ ಇದ್ದೇ ಇರುತ್ತೆ. ಆದರೂ ಸಹ ಗುರು ನಿಮಗೆ 3ನೇ ಮನೆಯಲ್ಲೋ 6ನೇ ಮನೆಯಲ್ಲೋ 8ನೇ ಮನೆಯಲ್ಲೋ 12ನೇ ಮನೆಯಲ್ಲೋ ಹೀಗಿದ್ರೆ ಗುರುಬಲ ಅನ್ನೋದು ಇರೋದಿಲ್ಲ. ಸರಿ, ಈಗ ಗುರುವಿನ ಸ್ಥಾನ ಯಾವುದು ಅಂತ ನಾವು ಕುಲಂಕುಷವಾಗಿ ನೋಡೋದಾದ್ರೆ, ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿದ್ದಂತ ಗುರು 9ನೇ ಮನೆಗೆ ಬರ್ತಾ ಇದ್ದಾರೆ. 9ನೇ ಮನೆಯನ್ನ ನಾವು ಭಾಗ್ಯಸ್ಥಾನ ಅಂತ ಕರಿತೀವಿ. ಜೂನ್ 2, 2026ರಿಂದ ಜೂನ್ 15, 2027 ತನಕ ಸುಮಾರು 379 ದಿನಗಳ ಕಾಲ ವೃಶ್ಚಿಕ ರಾಶಿಯವರಿಗೆ ಗುರು ಬಂದು ಭಾಗ್ಯಸ್ಥಾನದಲ್ಲಿರ್ತಾರೆ. ಇನ್ನೊಂದು ವಿಶೇಷತೆ ಇದೆ ವೀಕ್ಷಕರೇ, ಕೇವಲ ಗುರು ಭಾಗ್ಯಸ್ಥಾನದಲ್ಲಿ ಮಾತ್ರ ಇರೋದಿಲ್ಲ, ಗುರು ತನ್ನ ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಔಟ್ ಆಫ್ 100ಗೆ 100% ಡಿಸ್ಟಿಂಕ್ಷನು ಇಲ್ಲ, ಫಸ್ಟ್ ಕ್ಲಾಸು ಇಲ್ಲ, ಔಟ್ ಆಫ್ ಔಟೇ. ಅಂದ್ರೆ ಇದು ಒಂದು ಅದ್ಭುತವಾದಂತ ಅವಕಾಶ ವೃಶ್ಚಿಕ ರಾಶಿಯವರಿಗೆ. ಜೀವನದಲ್ಲಿ ಏನೇನು ಸುಖವನ್ನ ಕಳ್ಕೊಂಡಿದ್ದೀರೋ, ಏನೇನು ಕೆಲಸಗಳು ಆಗದೆ ಬ್ಯಾಲೆನ್ಸ್ ಆಗಿ ಉಳಿದ್ಬಿಟ್ಟಿದೆಯೋ, ಯಾವ್ಯಾವ ತಂಟೆ ತಾಪತ್ರಯಗಳು ನಿಮಗಿದೆಯೋ ಎಲ್ಲವನ್ನ ಝೀರೋ ಮಾಡಲಿಕ್ಕೆ ನಿಮಗೆ ವೇದಿಕೆಯನ್ನ, ರೆಡ್ ಕಾರ್ಪೆಟ್ ಹಾಕಿ ವೇದಿಕೆಯನ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ ಗುರು. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದೇನಪ್ಪ ಅಂದ್ರೆ ನಿಮ್ಮ ಒಂದು ಸಣ್ಣ ಪ್ರಯತ್ನ. ಆ ಪ್ರಯತ್ನ ಅನ್ನೋದು ಬಹಳ ಮುಖ್ಯ. ಪ್ರಯತ್ನ ಮಾಡ್ದೇನೆ ನನ್ನ ಗುರುಬಲ ಬಂದ್ಬಿಟ್ಟಿದೆ, ಗುರುಗಳು ಹೇಳಿದ್ದಾರೆ ನನಗೆ 9ನೇ ಮನೆ ಗುರು ಬಂದಿದೆ, ನನಗೆ ಇನ್ನೆಲ್ಲ ಸುವರ್ಣ ಯುಗ, ನಾನು ಆರಾಮಾಗಿ ಕುತ್ಕೊಂಡಿರ್ತೀನಿ, ನನ್ನ ಕೆಲಸಗಳಾಗತ್ತೆ ಅಂದ್ರೆ ಖಂಡಿತ ಆಗಲ್ಲ. ನಿಮ್ಮ ಪ್ರಯತ್ನಕ್ಕೆ ಸಪೋರ್ಟ್ ಅನ್ನ ಕೊಡ್ತಾರೆ. ವ್ಯಾವಹಾರಿಕವಾಗಿ ನೋಡಿದ್ರೆ 1-2 ಎಕ್ಸಾಂಪಲ್ ಅನ್ನ ಕೊಡಬಹುದು ನಾನು. ಈಗ ನೀವೊಂದು ಡೆಸ್ಟಿನಿ ರೀಚ್ ಆಗ್ಬೇಕಂತ ಹೊರಡ್ತೀರಾ, ಒಂದು ಕಾರಲ್ಲೋ, ಒಂದು ಬೈಕಲ್ಲೋ, ಒಂದು ಬಸ್ಸಲ್ಲೋ ಏನಾದ್ರು ಡೆಸ್ಟಿನಿ ರೀಚ್ ಆಗ್ಬೇಕಂತ ಹೊರಡ್ತೀರಾ. ಹೊರಟು ಮಾರ್ಗ ಮಧ್ಯೆ ಹಲವಾರು ಸಮಸ್ಯೆಗಳು, ಟೈರ್ ಪಂಚರ್ ಆಗೋದು, ಪೆಟ್ರೋಲು ಡೀಸೆಲು ಸಿಗದೆ ಹೋಗೋದು, ಅಥವಾ ನಿಮಗೆ ಸುಸ್ತಾಗಿ ಒಂದ್ ಕಡೆ ನಿಂತು ಬಿಡೋದು, ಅಥವಾ ನಿದ್ದೆ ಬಂದ್ಬಿಡೋದು, ಡ್ರೈವಿಂಗ್ ಮಾಡಕ್ ಆಗದೆ ಇರೋದು, ಈ ತರದ್ದು ಏನಾದ್ರೂ ಒಂದಾಗಿ ಒಂದು 5 ಗಂಟೆಗಳ ಕಾಲದಲ್ಲಿ ಡೆಸ್ಟಿನಿ ರೀಚ್ ಆಗ್ಬೇಕಾಗಿರ್ತಕ್ಕಂಥ ನೀವು 10 ಗಂಟೆಗಳ ಕಾಲದಲ್ಲಿ ರೀಚ್ ಆಗ್ತೀರಾ. ಇದು ಗುರುಬಲ ಇಲ್ಲ ಅಂದ್ರೆ. ಅದೇ ಗುರುಬಲ ಇದ್ರೆ ನಿಮ್ಗೆ ಟೈರು ಪಂಚರ್ ಆಗಲ್ಲ, ಡೀಸೆಲ್ ಪೆಟ್ರೋಲು ಕರೆಕ್ಟಾಗೆ ಸಿಗುತ್ತೆ, ನಿದ್ರೆನೂ ಬರಲ್ಲ, ಸುಸ್ತು ಆಗಲ್ಲ. ಗುರು ನಿಮ್ಗೆ ಅದಕ್ಕೆಲ್ಲ ಸಪೋರ್ಟ್ ಮಾಡಿ 5 ಗಂಟೆಗೆನೆ ನೀವು ಡೆಸ್ಟಿನಿ ರೀಚ್ ಆಗೋ ರೀತಿಯಾಗಿ ಗುರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಇದು ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಟ್ಟೆ. ಇನ್ನೂ ಒಂದು ಸರಳ ಎಕ್ಸಾಂಪಲ್ ಕೊಡ್ಬೇಕಾದ್ರೆ, ನೀವು ಯಾವ್ದಾದ್ರು ಒಂದು ಕೆಲಸಕ್ಕೆ ಕೈ ಹಾಕ್ತೀರಾ ಅನ್ಕೊಳ್ಳಿ. ಯಾರನ್ನಾದ್ರೂ ಒಬ್ರನ್ನ ಮೀಟ್ ಮಾಡಬೇಕು, ಮೀಟ್ ಮಾಡಿ ಸಕ್ಸಸ್ ಆಗಬೇಕು ಅನ್ನುವಂಥದ್ದು ನೀವು ಹೊರಟ್ರೆ ಅವ್ರು ನಿಮಗೆ ಸಿಗೋದಿಲ್ಲ. ನಾಳೆ ಹೋಗೋಣ ಅಂದ್ರೆ ನಾಳೆನೂ ಸಿಗೋದಿಲ್ಲ, ನಾಳಿದ್ದು ಸಿಗೋದಿಲ್ಲ. ಇದೆಲ್ಲ ಗುರುಬಲ ಇಲ್ಲ ಅಂದಾಗ ಆಗುವಂತಹ ಸಮಸ್ಯೆಗಳು. ಅದೇ ಗುರುಬಲ ಇದ್ರೆ ನೀವು ಹೋಗೋದಕ್ಕೆ ಅವ್ರು ಕಾಯ್ತಾ ಇರ್ತಾರೆ. ಇದರ ಅರ್ಥ ಗುರು ನಿಮಗೆ ಹೆಚ್ಚಿನ ಸಪೋರ್ಟ್ ಅನ್ನ ಮಾಡ್ತಾರೆ. ಇದಲ್ಲದೆ 9ನೇ ಮನೆ ಉಚ್ಚ ಸ್ಥಾನದಲ್ಲಿ ಬಂದು ಕೂರುವಂತಹ ಗುರು ಇನ್ನೊಂದು ಅದ್ಭುತ ಕೊಡ್ತಾರೆ. ಏನಪ್ಪಾ ಅಂದ್ರೆ ನವಮ ಸ್ಥಾನ, ಭಾಗ್ಯಸ್ಥಾನ. ಏನಾಗಾದ್ರೆ ಭಾಗ್ಯಸ್ಥಾನ ಅಂತಂದ್ರೆ ವಿದ್ಯಾಭಾಗ್ಯ, ವಿವಾಹ ಭಾಗ್ಯ, ಸಂತಾನ ಭಾಗ್ಯ, ಗೃಹ ಭಾಗ್ಯ, ವಾಹನ ಭಾಗ್ಯ,
ಭೂಮಿ ಭಾಗ್ಯ, ಸಂತಾನ ಭಾಗ್ಯ, ಹೀಗೆ ಶಾಸ್ತ್ರೀಯವಾಗಿ ಜ್ಯೋತಿಷ್ಯ ಶಾಸ್ತ್ರದ ಆಧಾರವಾಗಿ ಮನುಷ್ಯನ ಆಸೆಗಳು, ಡಿಸೈರ್ಸ್ಗೆ ಬೇಕಾದಂತ ಎಲ್ಲವೂ ಭಾಗ್ಯಗಳೇ. ಆ ಎಲ್ಲಾ ಭಾಗ್ಯ ಸ್ಥಾನ ಗುರು ತುಂಬುತ್ತಾ ಇದ್ದಾರೆ. ಆ ಭಾಗ್ಯಸ್ಥಾನ ಗುರು ತುಂಬಿದಾಗ ಏನಾಗುತ್ತೆ, ತುಂಬಿದಂತಹ ಫಲ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಸಿಗ್ತಾ ಇದೆ. ಸರಿ, ಹಾಗಾದ್ರೆ ಈ 9ನೇ ಮನೆಗೆ ಗುರು ಬಂದ್ರೆ ಏನು ಫಲ ಅನ್ನುವಂಥದ್ದನ್ನ ನಾವು ನೋಡೋಣ. ಶಾಸ್ತ್ರ ಏನ್ ಹೇಳುತ್ತೆ, ಗ್ರಂಥ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಭಾಗ್ಯ ಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜಾಹ ದಾನೋಪಾಸನ ಸೌಶೀಲ್ಯೋ ಗುರವೋ ನವಮಾದಧೆ. ನಿಮ್ಗೆ ತಿಳಿದಿರ್ಲಿ, ಯಾವುದೇ ರಾಶಿಗಾಗಲಿ 9ನೇ ಸ್ಥಾನಕ್ಕೆ ಅಧಿಪತಿ ಗುರುನೇ. ಗುರು ಮತ್ತೆ ಸೂರ್ಯ 9ನೇ ಸ್ಥಾನಕ್ಕೆ ಅಧಿಪತಿ. ಅಂದ್ರೆ ಇಲ್ಲಿ ನಿಮಗೆ ಗೋಚಾರದ ಪ್ರಕಾರ 9ನೇ ಸ್ಥಾನಕ್ಕೆ ಅಧಿಪತಿ ಚಂದ್ರ, ಮತ್ತು 9ನೇ ಮನೆ ಕಾರಕರು ಯಾರಪ್ಪ ಅಂದ್ರೆ ರವಿ ಮತ್ತೆ ಗುರು. ಸರಿ, ಗುರು 9ನೇ ಮನೆಯಲ್ಲಿದ್ದಾಗ ಏನು ಫಲ? ಗುರುವು ಭಾಗ್ಯದಲ್ಲಿದ್ದಾಗ ಗೋಚಾರದಲ್ಲಿ ವ್ಯಾಕರಣ ಶಾಸ್ತ್ರ, ತರ್ಕಬದ್ಧವಾದಂತ ಮಾತು, ಯಾರು ನಿಮ್ಮನ್ನು ಸೋಲ್ಸಕ್ಕೆ ಆಗಲ್ಲ. ಸೂಪರ್ ಆಗಿ ಮಾತಾಡ್ತೀರಾ, ನಿರರ್ಗಳವಾಗಿ ಪುಷ್ಕಳವಾಗಿ ಮಾತಾಡ್ತೀರಾ, ನಿಮ್ಮ ಮಾತಿಗೆ ತೂಕ ಬರುತ್ತೆ, ವ್ಯಾಲ್ಯೂಸ್ ಇರುತ್ತೆ. ಜೊತೆಗೆ ಕಾನೂನು ರೀತಿಯಾದಂತಹ ವ್ಯವಹಾರಗಳು, ಎಕ್ಸಾಂಪಲ್ ಒಂದು ಅಡ್ವೊಕೇಟ್ ಆಗ್ಬೋದು, ಕೇಸುಗಳನ್ನ ಗೆಲ್ಲದಾಗ್ಬೋದು, ಜಡ್ಜ್ ಆಗ್ಬೋದು, ಕರೆಕ್ಟ್ ಆದ ತೀರ್ಮಾನ ಕೊಡುವಂಥದ್ದಾಗ್ಬೋದು, ಅಥವಾ ನಿಮ್ಮದೇ ಕೋರ್ಟು ಕಚೇರಿ ಸಮಸ್ಯೆಗಳಿರೋದಾಗ್ಬೋದು, ಅಥವಾ ಭೂಮಿ ತಗೊಳ್ಳೋದು ಅಥವಾ ಮಾರೋದಾಗ್ಬೋದು, ಅಥವಾ ಮನೆ ಕಟ್ಟೋ ವಿಚಾರ ಆಗ್ಬೋದು. ಈ ಥರದ್ದು ಎಲ್ಲದಕ್ಕೂ ಗುರು 100% ಸಪೋರ್ಟ್ ಮಾಡ್ತಾರೆ. ದೇರ್ ಇಸ್ ನೋ ಕಾಂಪ್ರಮೈಸ್ ವಿತ್ 50% ಆರ್ 70%, ಕ್ಲಿಯರ್ಲಿ 100%. ಯಾಕೆಂತಂದ್ರೆ ಗುರು ಭಾಗ್ಯಸ್ಥಾನ ಪ್ಲಸ್ ಉಚ್ಚಸ್ಥಾನ. ಹಾಗೆ ಪ್ರಾಚೀನ ಶಾಸ್ತ್ರಗಳು ಇದನ್ನ ಕಲಿಯುವಂಥದ್ದು. ತಪಸ್ಸು ಅಂದ್ರೆ ಹೆಚ್ಚಿನ ಮೆಡಿಟೇಷನ್ ಅಂದ್ರೆ ಪ್ರಕೃತಿಗೆ ನೀವು ನಿಮ್ಮನ್ನ ಅಲೈನ್ ಮಾಡ್ಕೋತೀರಾ. ಅಂದ್ರೆ ನಿಮ್ಮ ಜೊತೆಗೆ ಪಂಚಭೂತಗಳು ನಿಮಗೆ ಸಪೋರ್ಟ್ ಮಾಡುತ್ತೆ. ಹೆಚ್ಚೆಚ್ಚು ಪುಣ್ಯ ಕಾರ್ಯಗಳ ದರ್ಶನ, ಪುಣ್ಯ ಕ್ಷೇತ್ರಗಳ ದರ್ಶನ, ಆ ಕ್ಷೇತ್ರಗಳಲ್ಲಿ ಪುಣ್ಯ ಕಾರ್ಯಗಳು, ದಾನ ಮಾಡುವಂಥದ್ದು, ಈ ರೀತಿಯಾದಂತಹ ಹಲವಾರು ಪಾಸಿಟಿವ್ಸ್ ಅನ್ನುವಂಥದ್ದು ನಿಮ್ಗೆ ಉತ್ಪತ್ತಿ ಆಗುತ್ತೆ. ಇನ್ನು ಉತ್ತರೋತ್ತರ ಅಭಿವೃದ್ಧಿ, ಉತ್ತರೋತ್ತರ ಅಂತಂದ್ರೆ ಏನು ಗೊತ್ತಾ? ವಂಶಾಭಿವೃದ್ಧಿ ಆಗೋದು, ಅಂದ್ರೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ನೀವು ಸಂತಾನ ಪಡಿಬೇಕು ಅಂತಿದ್ರೆ ಇದು ಅದ್ಭುತವಾದಂಥ ಸಮಯ. ಜೂನ್ 2ನೇ ತಾರೀಕು 2026 ನಂತರ ಬಹಳ ಅದ್ಭುತವಾದ ಸಮಯ, ಅನುಕೂಲಗಳು ತುಂಬಾ ಚೆನ್ನಾಗಾಗ್ಬಿಡುತ್ತೆ. ಅದಲ್ಲದೆ ಅದರ ಜೊತೆಗೆ ನಿಮಗೆ ಸಪೋರ್ಟಿವ್ ಉತ್ತರೋತ್ತರ ಅಭಿವೃದ್ಧಿ ಅಂದ್ರೆ ನೀವು ಸಂಪಾದನೆ ಮಾಡಿ ನಿಮ್ಮ ಮಕ್ಕಳಿಗೂ ಸಂಪಾದನೆ ಮಾಡಿ ಇಡುವಂತಹ ಯೋಗ ಅನ್ನುವಂಥದ್ದು ಭಗವಂತ ಕೊಡ್ತಾನೆ. ನಿಮ್ಮ ಪ್ರಯತ್ನ ಬೇಕು. ಸಾತ್ವಿಕ ಸಂಪತ್ತು ಪ್ರಾಪ್ತಿಯಾಗತ್ತೆ. ದಿಢೀರಂತ ಧನ ಯೋಗ ಅನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ಆಕಾಶಯಾನ ಅಂದ್ರೆ ಈ ಪೈಲಟ್ಗಳಾಗ್ಬೋದು, ಏರ್ ಹೋಸ್ಟರ್ಸ್ ಆಗ್ಬೋದು, ಅವ್ರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಠಗಳಿಗೆ, ಮಂದಿರಗಳಿಗೆ, ಶಾಲೆ, ತೋಟ ಮೊದಲಾದ ವೃತ್ತಿ ಇರುತ್ತಲ್ಲ, ಆ ವೃತ್ತಿಯಲ್ಲಿ ಸಕ್ಸಸ್ ಆಗ್ಬಿಡ್ತೀರ. ಅತ್ಯಂತ ಬಲಿಷ್ಠನಾದ ಗುರು ನಿಮಗೆ ನಿಮ್ಮ ವ್ಯಕ್ತಿತ್ವವನ್ನು ಸಮಾಜಕ್ಕೆ ರೂಪಿಸ್ತಾರೆ. ನಿಮ್ಮ ಹೆಸರು ಸೌಂಡ್ ಮಾಡುತ್ತೆ, ಡಬಲ್ ಟ್ರಿಬಲ್ ಸೌಂಡ್ ಮಾಡುತ್ತೆ. ಒಳ್ಳೆಯ ಹೆಸರು ಅನ್ನುವಂಥದ್ದು ನೀವು ಪಡ್ಕೋತೀರ. ಅದ್ರ ಜೊತೆಗೆ ನೀವೇನಾದ್ರೂ ಫಿನಾನ್ಸ್ ವ್ಯವಹಾರ ಮಾಡ್ತಾ ಇದ್ರು ಅದರಲ್ಲೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಧನ ಸಂಪತ್ತು ವೃದ್ಧಿಯಾಗಿ, ಮಕ್ಕಳಿಂದ ಕೂಡ ಧನ ಪ್ರಾಪ್ತಿಯಾಗಿ, ಮಕ್ಕಳ ಒಂದು ಜಾತಕದ ಬಲದಿಂದ ನಿಮಗೆ ಯೋಗವನ್ನ ಪಡ್ಕೊಂಡು ಷೇರು ಮಾರುಕಟ್ಟೆ ವ್ಯವಹಾರದಲ್ಲೂ ಕೂಡ ವೃಶ್ಚಿಕ ರಾಶಿಯವರಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಭಾಗ್ಯಸ್ಥಾನದ ಫಲಗಳು. ಸರಿ, ಹಾಗಾದ್ರೆ ಈಗ ನಿಮಗೆ ವೃಶ್ಚಿಕ ರಾಶಿಯವರಿಗೆ 2ನೇ ಸ್ಥಾನ ಹಾಗೂ 5ನೇ ಸ್ಥಾನದ ಅಧಿಪತಿ ಯಾರು ಅಂದ್ರೆ ಗುರು. ಸರಿ, ದ್ವಿತೀಯಾಧಿಪತಿ ಭಾಗ್ಯದಲ್ಲಿದ್ದಾಗ ಏನು ಫಲ? ದ್ವಿತೀಯಾಧಿಪತಿ ನವಮದಲ್ಲಿದ್ದರೆ ಧನೇಶೆ ಧರ್ಮಭಾವಸ್ಥೆ ಧನವಾನ್ ಉದ್ಯಮಿ ಪಟುಹು ಎನ್ನುವಂತೆ ಇದೊಂದು ಸಂಪತ್ಕರ ಯೋಗ. ಅಂದ್ರೆ ಇದನ್ನ ಈ ಯೋಗದ ಹೆಸರೇನು? ವೃಶ್ಚಿಕ ರಾಶಿಯವರಿಗೆ ಗುರು ಬರ್ತಾ ಇರೋದು 9ನೇ ಮನೆಗೆ ಅಂದ್ರೆ ಸಂಪತ್ಕರ ಯೋಗ ಅಂತ ಹೇಳ್ತೀವಿ. ಮತ್ತೆ ಗುರು ಹಿರಿಯರ ಆಶೀರ್ವಾದ, ತೀರ್ಥಯಾತ್ರೆಯನ್ನು ಹೆಚ್ಚು ಮಾಡುವುದು, ಧರ್ಮಾಚರಣೆಯನ್ನು ಮಾಡುವುದು, ಮತ್ತೆ ವಿಶೇಷವಾಗಿ ಒಂದು ಹೊಸ ವೃತ್ತಿಯನ್ನ ಮಾಡುವಂಥದ್ದು, ಭಾಗ್ಯ ಧನಾಧಿಪತಿಗಳು ಪರಿವರ್ತನೆಯನ್ನ ಕೊಟ್ಟು ನಿಮಗೆ ಐಶ್ವರ್ಯಕ್ಕೆ ದೂಡುವಂಥದ್ದು, ಇವೆಲ್ಲವೂ ನಿಮಗೆ ಸಿಗುತ್ತೆ. ಇದ್ರ ಜೊತೆಗೆ 5ನೇ ಮನೆ ಅಧಿಪತಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಯಾರು ಅಂತಂದ್ರೆ ಅದು ಗುರುನೇ ನಿಮ್ಗೆ. ಹಾಗಾದ್ರೆ ಪಂಚಮ ಸ್ಥಾನಾಧಿಪತಿ ಭಾಗ್ಯದಲ್ಲಿದ್ದರೆ ಏನು ಫಲ ಅದನ್ನು ನಾನು ನಿಮ್ಗೆ ತಿಳಿಸಿ ಅದಾದ ನಂತರ ಉಳಿದ ವಿಚಾರಕ್ಕೆ ನಾನು ಬರ್ತೀನಿ. ಪಂಚಮ ಸ್ಥಾನಾಧಿಪತಿ ಆಗಿರತಕ್ಕಂತ ಗುರು ವೃಶ್ಚಿಕ ರಾಶಿಗೆ ಅವರು ಭಾಗ್ಯ ಸ್ಥಾನಕ್ಕೆ ಬಂದಾಗ ಸುತೇಶೆ ಭಾಗ್ಯಗೆ ಪುತ್ರೋ ಭೂಪೋ ವಾ
ತತ್ಸವೋ ಭವೇತ್. ಸ್ವಯಂ ವಾ ಗ್ರಂಥಕರ್ತ ಚ ವಿಖ್ಯಾತ ಕುಲದೀಪಕ ಅಂತ ಒಂದು ವಾಕ್ಯ ಇದೇನು ಹೇಳುತ್ತೆ ಎನ್ನುವಂತೆ, ಪಂಚಮಾಧಿಪತಿಯು ಭಾಗ್ಯದಲ್ಲಿರಲು ಒಳ್ಳೆ ಮಕ್ಕಳು ಅನ್ನುವಂಥದ್ದು ವೃದ್ಧಿ ಆಗ್ತಾರೆ, ನಿಮ್ಮ ಹೆಸರು ಪ್ರಖ್ಯಾತವಾಗುತ್ತೆ, ಶಾಸ್ತ್ರವನ್ನ ಪರೋಪಕಾರಿಯನ್ನ ಮಾಡುವಂಥದ್ದು ಅಂದ್ರೆ ಬೇರೆಯವ್ರಿಗೆ ಉಪಕಾರ ಮಾಡುವಂಥದ್ದು, ದಾನ ಧರ್ಮಗಳನ್ನು ಮಾಡುವಂಥದ್ದು, ಗುರುಗಳ ಭಕ್ತಿ, ಇದೆಲ್ಲ ಸಚ್ಚರಿತ್ರೆ ನಿಮಗೆ ಅಭಿವೃದ್ಧಿಯಾಗಿ ವಿಶೇಷವಾಗಿ ವಿದೇಶಿಯಲ್ಲಿ ಕೂಡ ಖ್ಯಾತಿಯನ್ನು ಹೊಂದುವಂಥದ್ದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುವಂಥದ್ದು, ವಿದೇಶದ ಒಂದು ಉದ್ಯಮದ ಜೊತೆಗೆ ನಿಮ್ಮ ವ್ಯವಹಾರ ಮಾಡುವಂಥದ್ದು, ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ಜಿಪುಣತನವನ್ನ ಮಾಡಬೇಕು ವೃಶ್ಚಿಕ ರಾಶಿಯವರು, ಕಂಜೂಸ್ ಆಗ್ಬೇಕು ನೀವು. ಯಾಕಂದ್ರೆ ಹಣದ ಒಂದು ರಾಶಿ ಅನ್ನುವಂಥದ್ದು ನಿಮಗೆ ವೃದ್ಧಿಯಾಗಿ ಸ್ವಲ್ಪ ಸೇರಿಸಿಡ್ಬೇಕು. ಆ ಹಣ ನಿಮಗೆ ಮುಂದಕ್ಕೆ ಉಪಯೋಗ ಆಗತ್ತೆ. ಮತ್ತೆ ಅನುರಾಗವಾದಂತಹ ಒಂದು ಜೀವನವನ್ನು ಪಡಿತೀರಾ. ಸತಿಪತಿಗಳ ವೈಮನಸ್ಯಗಳು ದೂರವಾಗಿ ವಿದೇಶದಲ್ಲಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ ಏನೇ ಇದ್ರೂ ಕೂಡ ಅದೆಲ್ಲ ನಿಮ್ಗೆ ಅನುಕೂಲ ಆಗಿ, ವ್ಯವಹಾರನೂ ಅನುಕೂಲ ಆಗಿ ತುಂಬಾ ಒಳ್ಳೆ ಸಂತೋಷವಾದ ಜೀವನ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಗುರುವಿಂದ ಕೆಟ್ಟದ್ದೇ ಇಲ್ವಾ ಅಂದ್ರೆ ಖಂಡಿತ ಕೆಟ್ಟದ್ದಿಲ್ಲ. ಇನ್ನೂ ಫಲ ಹೇಳ್ಬೋದು, ಇನ್ನೂ ಒಂದು 4-5 ನಿಮಿಷ ನಿಮ್ ಫಲ ಹೇಳ್ಬೋದು. ನಿಮ್ ಖುಷಿಗೆ ಎಷ್ಟು ಅದ್ಭುತವಾದಂತ ಫಲಗಳನ್ನು ಹೇಳ್ಬೋದು ಅಂದ್ರೆ, ಗುರು 9ನೇ ಮನೆಯಲ್ಲಿದ್ದಾಗ ಉತ್ತಮ ಭವಿಷ್ಯ, ಶ್ರೀಮಂತರಾಗ್ತೀರಾ, ಸರ್ಕಾರದಿಂದ ಗೌರವ, ರಾಜನಿಂದ ನಿಮಗೆ ಉದ್ಯೋಗ ಅಂದ್ರೆ ಗವರ್ಮೆಂಟ್ ಜಾಬು, ಸನ್ಮಾನ, ಉತ್ತಮ ನಡತೆ, ಸುಂದರವಾದಂತ ಶರೀರ, ಸುಗುಣವಂತರಾಗಿ, ವಿದ್ಯಾವಂತರಾಗಿ, ಚತುರರಾಗಿ ಬಹಳಷ್ಟು ಮಂದಿ ನಿಮ್ಮನ್ನ ಪ್ರೀತಿ ಮಾಡುವಂತಹ ಯೋಗ ಪ್ರಾಪ್ತಿಯಾಗುತ್ತೆ. ಧನವಂತರಾಗಿ ಜನಿಸುವುದಲ್ಲದೆ, ಯಾರ್ಯಾರು ವೃಶ್ಚಿಕ ರಾಶಿಯವರು ಈಗ ಮಗು ಮಾಡ್ಕೋತೀರ, ಮಗು ಹುಟ್ಟಿದ್ರೆ ಆ ಧನವಂತರಾಗಿ ಹುಟ್ಟುತ್ತೆ ಅಂದ್ರೆ ಅರ್ಥಾತ್ ನೀವು ಧನವಂತರಾಗ್ತೀರಾ. ಕುಟುಂಬದಲ್ಲಿ ಭಾಗ್ಯೋದಯ, ವಿದ್ಯೆ, ಹೆಸರುವಾಸಿ, ಉತ್ಸಾಹ, ಸಂತೋಷ ಎಲ್ಲ ವೃದ್ಧಿ ಆಗ್ತಾ ಬರುತ್ತೆ. ಇನ್ನು ಹೇಳ್ಬೇಕಂದ್ರೆ ಸ್ವಂತ ಮನೆ ಅನುಕೂಲ ಆಗಿ ಗೃಹ ಪ್ರವೇಶ ಮಾಡುವಂತ ಯೋಗ, ಕನಿಷ್ಠ ಭೂಮಿ ಪೂಜೆ ಅಂತೂ ಮಾಡುವಂತ ಯೋಗ, ಮತ್ತೆ ಪಿತ್ರಾರ್ಜಿತ ಧನ ಅನ್ನುವಂಥದ್ದು ನಿಮಗೆ ಸೇರುತ್ತೆ ಜೂನ್ 2ನೇ ತಾರೀಕು ನಂತರ, ಅಥವಾ ಪಿತ್ರಾರ್ಜಿತ ಆಸ್ತಿ ಅನ್ನುವಂಥದ್ದು ಸೇರುತ್ತೆ. ಮತ್ತೆ ಗುರುಗಳ ಆಶೀರ್ವಾದದಿಂದ ಧಾರ್ಮಿಕ ಮನೋಭಾವ ಹೆಚ್ಚಾಗಿ ಒಳ್ಳೆಯ ಬುದ್ಧಿಶಕ್ತಿ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ವಿಶೇಷವಾದಂತ ಅಭಿವೃದ್ಧಿ, ಪರಸ್ಥಳ ವಾಸ ಕೂಡ ನಿಮಗೆ ಯೋಗ ಇರುತ್ತೆ. ಒಳ್ಳೆ ಖ್ಯಾತಿಯನ್ನು ಪಡೆದು ಆಯುಷ್ಯನ್ನ ವೃದ್ಧಿ ಮಾಡಿಕೊಂಡು ಹೆಸರನ್ನ ಅಭಿವೃದ್ಧಿ ಮಾಡಿಕೊಂಡು ಉತ್ತಮ ವ್ಯಾಪಾರವನ್ನು ಮಾಡುವಂತ ಯೋಗವು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಓವರಾಲ್ ನೋಡಿದಾಗ ವೃಶ್ಚಿಕ ರಾಶಿಯವರಿಗೆ ನೆಗೆಟಿವ್ ಅನ್ನುವಂಥದ್ದೇ ಇಲ್ಲ. ಗುರುವಿಂದ ಎಲ್ಲ ಪಾಸಿಟಿವ್. ಬೇರೆ ಗ್ರಹಗಳು ನೆಗೆಟಿವ್ ಆಗ್ಬೋದು, ಅದಕ್ಕೆ ಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸಿ, ಶನಿ ಪ್ರಭಾವ, ಸೂರ್ಯ ಪ್ರಭಾವ, ಬುಧ ಮತ್ತು ಶುಕ್ರರ ಪ್ರಭಾವ, ರಾಹು ಮತ್ತೆ ಕೇತುಗಳ ಪ್ರಭಾವ, ನಿಮ್ಮ ರಾಶ್ಯಾಧಿಪತಿ ಅಂತ ಕುಜನ ಪ್ರಭಾವಗಳೆಲ್ಲ ತಿಳ್ಕೊಳ್ಳಿ. ಈಗಾಗಲೇ ನಿಮಗೆ ಪಂಚಮ ಶನಿ ಪ್ರಭಾವದಲ್ಲೇ ಇದ್ದೀರಾ ನೀವು. ಶನಿ ನಿಮ್ಮ ಮೂಲ ಜಾತಕದಲ್ಲಿ ನೆಗೆಟಿವ್ ಇದಾರ, ಪಾಸಿಟಿವ್ ಇದಾರ ಅಂತ ನೀವು ತಿಳ್ಕೊಳ್ಬೇಕು. ತಿಳ್ಕೊಳ್ಬೇಕಾದ್ರೆ ಪರಿಹಾರಗಳು ಸುಲಭವಾಗಿ ಮಾಡ್ಕೊಳ್ಳಿ. ಬಟ್ ಗುರುವಿಂದ ಅಂತೂ ಯಾವುದೇ ಸಮಸ್ಯೆ ಇಲ್ಲ. ಆದ್ರೂ ಸಹ ಗುರು ನಿಮ್ಗೆ 100% ಇದ್ರು 200% ಆಗ್ಲಿ, ಮತ್ತಷ್ಟು ಗುರು ಅಭಿವೃದ್ಧಿಯನ್ನು ಕೊಡ್ಲಿ ಅನ್ನೋ ಉದ್ದೇಶಕ್ಕೆ ಈ ಜೂನ್ 2ನೇ ತಾರೀಕು ಎಲ್ಲಾ ಕಡೆ ಗುರುಶಾಂತಿ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ನೀವು ಕೂಡ ಆ ಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ. ನಿಮ್ಮ ಒಂದು ಗ್ರಾಮದ ಮಠ ಮಂದಿರಗಳಲ್ಲಿ ಅಥವಾ ನೀವಿರುವಂತ ಜಾಗದಲ್ಲಿ ಎಲ್ಲಾದ್ರೂ ಕೂಡ ಗುರುಶಾಂತಿ ಯಾಗವನ್ನು ಆಯೋಜಿಸಿರ್ತಾರೆ, ಅಲ್ಲೇ ನೀವು ಪಾರ್ಟಿಸಿಪೇಟ್ ಮಾಡಿ. ಎಲ್ಲೂ ಅನುಕೂಲ ಆಗ್ಲಿಲ್ಲ ಅಂದ್ರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನ ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ನೀವು ಬೆಂಗಳೂರು ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಇದೆಯಲ್ಲ, ಅಲ್ಲಿಂದ ಅತ್ತಿಬೆಲೆಗೆ ಬಂದು ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಲಕ್ಷ್ಮೀಕುಂಟೆ ಗ್ರಾಮ ಅಂತೆ, ಆ ಒಂದು ಮಹಾಕ್ಷೇತ್ರದಲ್ಲಿ ಒಂದು ಯಾಗವನ್ನ ಮಾಡ್ತಾ ಇದ್ದೇನೆ. ಈ ಯಾಗದ ಒಂದು ಲೊಕೇಶನ್ ಅನ್ನ ಫಸ್ಟ್ ಕಮೆಂಟ್ ಅಲ್ಲಿ ನಿಮಗೆ ಪಿನ್ ಆಗಿರುತ್ತೆ. ನೀವು ಸಕುಟುಂಬ ಸಪರಿವಾರ ಸಮೇತವಾಗಿ ಎಲ್ಲರೂ ಬಂದು ಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ ಆ ಒಂದು ಭೋಜನ ಪ್ರಸಾದ ಹಾಗೂ ಯಾಗದ ಪ್ರಸಾದವನ್ನ ಸ್ವೀಕಾರ ಮಾಡಬಹುದು. ನನಗೆ ಅವಕಾಶ ಬೇಕು ಗುರುಗಳೇ, ಸಂಕಲ್ಪ ಮಾಡಬೇಕು ನನಗೆ ಅಂತಂದ್ರೆ ನೀವು 1,001 ರೂಪಾಯಿಯನ್ನ ನೀವು ನಮಗೆ ಪಾವತಿಸಬೇಕು. 8431384001 ಈ ಒಂದೇ ನಂಬರ್ಗೆ ನೀವು ಕಾಲ್ ಮಾಡಬೇಕು. ಕಾಲ್ ಮಾಡಿದ್ರೆ ವಾಟ್ಸಪ್ ಅಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಆ ಡೀಟೇಲ್ಸ್ ಎಲ್ಲ ಫಿಲ್ಅಪ್ ಮಾಡಿ ಕಳಿಸಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಒಬ್ಬರಿಗೆ 1,001 ರೂಪಾಯಿ ನೀವು ಪೇ ಮಾಡಿದ್ರೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೆ ಕರುಂಗಲಿ ಮಾಲಾ ಅನ್ನುವಂಥ ಮಾಲೆಯನ್ನ ಪೂಜೆಯಲ್ಲಿಟ್ಟು ಯಾಗದಲ್ಲಿಟ್ಟು ಪ್ರಸಾದವಾಗಿ ಕೊರಿಯರ್ ಮುಖಾಂತರ ಕಳಿಸಲಾಗುತ್ತೆ. ಈ ಕರುಂಗಲಿ ಮಾಲೆಯನ್ನು ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ.
ದುಡ್ಡು ಕೊಟ್ಟವರೇ ಬರಬೇಕು ಅಂತೇನಿಲ್ಲ, ದುಡ್ಡು ಕೊಡ್ಲಿಲ್ಲ ಅಂದ್ರೂ ಬರ್ಬೋದು. ಇದು ಮಹಾಯಾಗ, ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ರು ಈ ಯಾಗಕ್ಕೆ ಬರ್ಬೋದು. ನಾನು ತುಂಬಾ ದೂರ ಇದ್ದೀನಿ ಗುರುಗಳೇ, ಡೈರೆಕ್ಟ್ ಆಗಿ ಬರಕ್ಕಾಗಲ್ಲ, ನಾನು ಹಣ ಪಾವತಿ ಮಾಡ್ಬಿಡ್ತೇನೆ, ನಾನು ಬರಕ್ಕಾಗಲ್ಲ, ಏನ್ ಮಾಡೋದು ಅನ್ನುವಂಥ ಕನ್ಫ್ಯೂಷನ್ ನಿಮ್ಮಲ್ಲಿದ್ರೆ ನೀವು ಎಲ್ಲೇ ಇದ್ರೂ ಕೂಡ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಲೈವ್ ವಿಡಿಯೋ ವಾಚ್ ಮಾಡ್ಬೋದು. ಬೆಳಗ್ಗೆ 5:30 ಮಧ್ಯಾಹ್ನ 1-2 ಗಂಟೆವರೆಗೂ ಆಗುವಂತಹ ಈ ಯಾಗವನ್ನ ಲೈವ್ ವಿಡಿಯೋಲಿ ನೀವು ದರ್ಶನ ಮಾಡ್ಬೋದು, ಅಲ್ಲಿಂದಾನೇ ಪ್ರಾರ್ಥನೆ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಪೂಜಾ ಸಂಕಲ್ಪ ನಿಮ್ದು ಆಗಿರುತ್ತೆ, ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಭಗವಂತನ ಆಶೀರ್ವಾದ ಅನ್ನುವಂಥದ್ದು ಎಲ್ಲರಿಗೂ ಇದೆ. ವೃಶ್ಚಿಕ ರಾಶಿಯವರಿಗೆ ಪ್ರತ್ಯೇಕವಾಗಿದೆ. ಅದ್ಭುತವಾದಂಥ ಫಲ ಅನುಭವಿಸ್ತಕ್ಕಂಥ ಸಮಯ. ಅನುಭವಿಸಿ, ಎಲ್ಲರೂ ಸಂತೋಷವಾಗಿರಿ. ಅದು ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಮುಖಾಂತರ ಹೇಳ್ತೀನಿ. ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.